ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ. ಮೀನಾ ಮನೋಜಂಗೆ ಸಿಕ್ಕಾಪಟ್ಟೆ ಹೊಡಿತಾ ಇರ್ತಾಳೆ. ಯಾಕೆ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ಈ ಸಂಚಿಕೆನ ಕೊನೆ ತನಕ ನೋಡಿ. ಮಂಜನ್ನ ಕಾಲೇಜ್ಗೆ ಮತ್ತೆ ವಾಪಸ್ ಸೇರಿಸಿ ಎಕ್ಸಾಮ್ ಕೂರಿಸೋದಕ್ಕೋಸ್ಕರ ಸೂರ್ಯ ಮೀನಾ ನಾಟಕ ಮಾಡ್ತಾ ಇರ್ತಾರೆ. ನಾಟಕ ಮಾಡೋ ಪ್ಲ್ಯಾನ್ ಮಾಡಿರ್ತಾರೆ. ಅದೇ ಥರ ಪ್ರಿನ್ಸಿಪಾಲ್ ಮನೆ ಹತ್ತಿರ ಇರೋ ರೋಡ್ ಹತ್ತಿರ ಬಂದುಬಿಟ್ಟು ಸೂರ್ಯ ಕುಡ್ದಿರೋ ಹಾಗೆ ಗಲಾಟೆ ಮಾಡ್ತಾ ಇರೋದು. ಮೀನಾ ಕುಡಿಬೇಡಿ, ಯಾಕೆ ಕುಡಿತಾ ಇದ್ದೀರಾ ಅಂತೆಲ್ಲ ಕೇಳ್ತಾನೆ. ಆಗ ನೀನು ಯಾರೇ ಕೇಳೋದಕ್ಕೆ, ನಾನು ದುಡಿತೀನಿ, ನಾನು ಕುಡಿತೀನಿ, ಅದನ್ನೆಲ್ಲ ಕೇಳೋದಕ್ಕೆ ನೀನು ಯಾರೋ ಮುಚ್ಕೊಂಡು ಮನೇಲಿ ಇರಬೇಕು ಹಾಗೆ ಹೀಗೆ ಅಂತ ಸೂರ್ಯ ನಾಟಕ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಮಂಜನ ಪ್ರಿನ್ಸಿಪಲ್ ಯಾವುದನ್ನು ನೋಡಿಬಿಟ್ಟು ಯಾರಿಗೋ ಫೋನ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಮಂಜ ಕೂಡ ಬರ್ತಾನೆ. ಮಂಜ ಬಂದಮೇಲೆ ಸೂರ್ಯ ಇನ್ನೂ ಗಲಾಟೆ ಜೋರು ಮಾಡ್ತಾನೆ. ಮೀನನ್ನು ಅಲ್ಲಿಂದ ತಳ್ತಾನೆ. ಮೀನನ್ನು ತಳ್ದಾಗ ಹೋಗಿ ಮಂಜನ ಹತ್ರ ಹೋಗಿ ಬೀಳ್ತಾಳೆ. ಆಗ ಮಂಜ ಕೋಪ ಬಂದು, ಏನು ಕುಡಿದ್ಬಿಟ್ಟು ನನ್ನ ಅಕ್ಕನಿಗೆ ಹೊಡಿತೀಯಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಕಾಲರ್ ಪಟ್ಟಿ ಹಿಡಿದು ಜಗಳ ಮಾಡ್ತಾನೆ. ಆಗ ಸೂರ್ಯ ನಿನ್ನ ಯಾರೋ ಕೇಳೋದಕ್ಕೆ ಅಂತ ಹೇಳ್ಬಿಟ್ಟು ಮಂಜನ ತಳ್ತಾನೆ. ಮಂಜ ಹೋಗಿ ಪ್ರಿನ್ಸಿಪಾಲ್ ಮೇಲೆ ಬೀಳ್ತಾನೆ. ಆಗ ಪ್ರಿನ್ಸಿಪಾಲ್, ನೀನು ನಮ್ಮ ಕಾಲೇಜ್ ಹುಡುಗ ಅಲ್ವಾ ಅಂತ ಕೇಳ್ತಾರೆ. ಹೌದು ಸರ್, ಮಂಜ ಅಂತ. ನೋಡಿ ಸರ್, ನಮ್ಮ ಮನೆ ಪರಿಸ್ಥಿತಿ ಇದು, ಅದಕ್ಕೆ ನಾನು ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಓದ್ತಾ ಇದ್ದೆ, ಅದಕ್ಕೆ ಕಾಲೇಜ್ ಅಟೆಂಡೆನ್ಸ್ ಶಾರ್ಟೇಜ್ ಆಗಿದೆ ಸರ್ ಅಂತ ಹೇಳ್ತಾನೆ. ಹೌದಾ, ಚೆನ್ನಾಗಿ ಓದಪ್ಪ, ಓದ್ಬಿಟ್ಟು ನಿಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೊ, ನೀನು ಎಕ್ಸಾಮಿಗೆ ಬಂದು ಬರಿ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ. ಆಗ ಮೀನಾ ಮತ್ತು ಮಂಜ ತುಂಬ ಖುಷಿ ಆಗ್ತಾರೆ. ಅದಾದಮೇಲೆ ಪೊಲೀಸ್ಗೆ ಬರ್ತಾರೆ. ಪೊಲೀಸ್ ಬಂದು, ನೋಡಿ ಸರ್, ಇವರೇ ರೋಡಲ್ಲಿ ನಿಂತ್ಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ, ಕುಡ್ಕೊಂಬಂದು ಇವರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ಪೊಲೀಸ್ ಬಂದು ಅವ್ರನ್ನ ಹೇಳ್ಕೊಂಡು, ರೋಡಲ್ಲಿ ನ್ಯೂಸೆನ್ಸ್ ಮಾಡ್ತಾ ಇದೆಯಾ, ನಡಿ ನೀನು ಒಳಗೆ ಕರ್ಕೊಂಡು ಬೆಂಡೆತ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಹೋಗ್ತಾರೆ. ಅಷ್ಟೊತ್ತಿಗೆ ಅವ್ರ ಪ್ರಿನ್ಸಿಪಲ್ಲು ಹೊರಟೋಗಿರ್ತಾರೆ. ಆಗ ಸೂರ್ಯ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದು ನೋಡಿ ಮೀನಾ ರೀ ಅಂತ ಹೇಳಿ ಅವರಿಂದನೇ ಓಡ್ತಾಳೆ. ಆಗ ಮಂಜ ಅವಳನ್ನ ಕೈ ಹಿಡಿದು, ನೀನು ಯಾಕೆ ಅವನಿಂದ ಹೋಗ್ತಾ ಇದೆಯಾ, ಕುಡಿದು ಗಲಾಟೆ ಮಾಡ್ತಾ ಇದ್ದೆ ಅಂತ ಬೈತಾರೆ. ಆಗ ಮಂಜನ ಕೆನ್ನೆಗೆ 2 ಬಾರಿಸಿ, ನಿನ್ನಿಂದಾನೇ ಅವ್ರ ಕೆನ್ನೆ ಒಳಗೆ ಹೋಗಿದ್ದು, ನಿಂಗೋಸ್ಕರ ನಿನ್ನ ಕಾಲೇಜಿಗೆ ಸೇರಲಿ ಅಂತ ಅವರು ಕುಡಿಯೋ ಥರ ನಾಟಕ ಮಾಡ್ತಾ ಇದ್ದಿದ್ದು ಅಂತ ಮಂಜಗೆ ಹೇಳ್ತಾರೆ. ಆಗ ಪಶ್ಚಾತ್ತಾಪ ಆಗಿ ಮಂಜ, ನಾಟಕನ ನಂಗೆ ಮೊದಲೇ ಹೇಳಬೇಕು ತಾನೇ ಅಂತ ಹೇಳಿಬಿಟ್ಟು, ತಪ್ಪಾಯ್ತು ಅಕ್ಕ, ನಂದೇ ತಪ್ಪು ಅಂತ ಹೇಳಿಬಿಟ್ಟು, ನನ್ನಿಂದ ಭಾವ ಜೈಲಿಗೆ ಹೋದ್ರ ಅಂತ ಹೇಳಿ ಗೋಳಾಡ್ತಾನೆ. ಸರಿ ನಡಿ ಸ್ಟೇಷನ್ಗೆ ಹೋಗೋಣ ಅಂತೇಳಿ ಸ್ಟೇಷನ್ಗೆ ಹೋಗ್ತಾನೆ. ಅಲ್ಲಿ ಸ್ಟೇಷನ್ಗೆ ಹೋದಾಗ ಸೂರ್ಯ, ಬಿಡಿ ಸರ್, ನಾನೇನೋ ತಪ್ಪು ಮಾಡಿಲ್ಲ ಅಂತ ಕೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಮಂಜು ಮತ್ತು ಮೀನಾ ಹೋಗಿರ್ತಾರೆ. ನೀವು ಯಾಕ್ರು ಬಂದ್ರಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅವರೇ ಬಿಡ್ತಿದ್ರು ಅಂತ ಹೇಳ್ತಾನೆ. ಆಗ ನೀವೇನು ನನ್ನಿಂದ ಹಿಂಗಾಗೋಯ್ತಲ್ರಿ ಅಂತ ಮೀನಾ ಹೇಳ್ತಾಳೆ. ಆಗ ಮಂಜ ಕೂಡ ಸಾರಿ ಹೇಳ್ತಾನೆ. ಸಾರಿ ಭಾವ, ನನ್ನಿಂದ ಹೀಗಾಗೋಯ್ತು, ನೀವು ಯಾಕೆ ಹೀಗೆಲ್ಲ ಮಾಡೋಕ್ಕೆ ಹೋದ್ರಿ ಅಂತ ಸಾರಿ ಹೇಳ್ತಾನೆ. ಮಂಗ, ನಿನ್ನಿಂದ ಏನಿಲ್ಲ ಕಣು, ನಿಮ್ಮ ಅಕ್ಕ ಮತ್ತು ನಿಮ್ಮಮ್ಮ ತುಂಬ ಕನಸು ಇಟ್ಕೊಂಡಿದ್ದಾರೆ, ಅವ್ರ ಕನಸನ್ನು ಈಡೇರಿಸು, ಚೆನ್ನಾಗಿ ಓದೆ, ಎಕ್ಸಾಮ್ ಬರೀ, ನೀನು ಯಾಕೆ ಇಲ್ಲಿ ಬರೋಕ್ಕೆ ಹೋದೆ, ಅವ್ರು ಬಿಟ್ಟುಬಿಡ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಂತ ಹೇಳ್ತಾರೆ. ಆದರೂ ಭಾವ, ನನಗೋಸ್ಕರ ನೀವು ಇಷ್ಟೆಲ್ಲ ಮಾಡಿದ್ದು, ಜೈಲಿಗೆ ಬಂದಿದ್ದು ಸರಿ ಇಲ್ಲ ಭಾವ ಅಂತ ಕ್ಷಮೆ ಕೇಳ್ತಾನೆ. ಏನೂ ಪರವಾಗಿಲ್ಲ, ನೀನು ಚೆನ್ನಾಗಿ ಓದು ಅಷ್ಟೇ ಸಾಕು ನನಗೆ ಅಂತ ಹೇಳ್ತಾನೆ. ಸರಿ ಭಾವ, ಆಯಿತು ಅಂತ ಹೇಳ್ತಾರೆ. ಆಗ ಪೊಲೀಸ್ಗೆ ರಿಕ್ವೆಸ್ಟ್ ಮಾಡ್ತಾರೆ. ಸರ್, ನೀವ್ರದ್ದೇನೂ ತಪ್ಪಿಲ್ಲ ಸರ್, ಬಿಟ್ಬಿಡಿ ಸರ್ ಅಂತ ಹೇಳ್ತಾರೆ. ಮತ್ತು ಆಗಲೇ ಗಲಾಟೆ ಮಾಡ್ತಾ ಇದ್ರಲ್ಲ ಅಂತ ಹೇಳ್ತಾರೆ. ಅದೆಲ್ಲ ಏನೂ ಇಲ್ಲ ಸರ್, ನನ್ನ ತಮ್ಮ ಇವನು ಕಾಲೇಜ್ ಅಟೆಂಡೆನ್ಸ್ ಶಾರ್ಟೇಜ್ ಆಗಿದೆ, ಅದಕ್ಕೆ ಪ್ರಿನ್ಸಿಪಾಲ್ನ ರಿಕ್ವೆಸ್ಟ್ ಮಾಡಿದ್ವಿ, ಅವ್ರು ಒಪ್ಪಲಿಲ್ಲ, ಅದಕ್ಕೋಸ್ಕರ ನಾವು ಈ ಥರ ನಾಟಕ ಮಾಡಬೇಕಾಗಿ ಬಂತು ಅಂತ ಹೇಳ್ತಾರೆ. ಆದರೂ ಹೀಗೆಲ್ಲ ಮಾಡಿದ ತಪ್ಪಲ್ವಾ ಅಂತ ಕೇಳ್ತಾರೆ. ಹೌದು ಸರ್, ತಪ್ಪು, ಇನ್ನೊಮ್ಮೆ ಹೀಗೆ ಮಾಡಲ್ಲ, ಬಿಟ್ಬಿಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಇಲ್ಲ ಸರ್, ಇನ್ಸ್ಪೆಕ್ಟರ್ ಹೊರಗಡೆ ಕೆಲಸಕ್ಕೆ ಹೋಗಿದ್ದಾರೆ, ಅವ್ರು ಬೆಳಿಗ್ಗೆನೇ ಬರೋದು, ಅಲ್ಲಿ ತನಕ ಬಿಡೋಕ್ಕಾಗಲ್ಲ ಅಂತ ಅಲ್ಲಿರೋ PC ಹೇಳ್ತಾರೆ. ಅದಕ್ಕೆ ಮೀನಾ ಅವ್ರಿವ್ರಿಗೆ ಗೊತ್ತಿರೋ ಸರ್ಗೆ ಸಹಾಯ ಮಾಡೋದಕ್ಕೆ ಅವ್ರಿವ್ರಿಗೆ ಫೋನ್ ಮಾಡ್ತಾಳೆ. ಯಾರು ಫೋನ್ ಮಾಡಿದರೂ ಸಹಾಯ ಮಾಡಲ್ಲ. ಆಗ ಮೀನಾ ಶ್ರುತಿಗೆ ಫೋನ್ ಮಾಡ್ತಾಳೆ. ಶ್ರುತಿಗೆ ಫೋನ್ ಮಾಡಿ, ಶ್ರುತಿ ಅವರೇ, ಸೂರ್ಯ ಅವ್ರನ್ನ ಪೊಲೀಸ್ ಹಿಡ್ಕೊಂಡು ಹೋಗಿದ್ದಾರೆ, ಅವ್ರು ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳ್ತಾರೆ. ನೀವು ಯಾಕೆ ಅಲ್ಲಿ ಹೋದ್ರಿ ಅಂತ ಕೇಳಿದಾಗ ಅಲ್ಲಿ ನಡೆದಿರೋ ವಿಚಾರನೆಲ್ಲ ಹೇಳ್ತಾರೆ. ಅಯ್ಯೋ, ಹೀಗೆಲ್ಲ ಮಾಡ್ತಾರಾ ಸೂರ್ಯ, ಅಯ್ಯೋ ಏನು ಮಾಡ್ಕೊಂಬಿಟ್ರಿ ಅಂತ ಹೇಳಿಬಿಟ್ಟು ಶ್ರುತಿ ಕೂಡ ಬೇಜಾರು ಮಾಡ್ಕೊತಾಳೆ. ಸರಿ ಇರಿ, ನಾನು ಪ್ರಯತ್ನ ಮಾಡಿ ನೋಡ್ತೀನಿ ಅಂತ ಹೇಳಿ ಅವ್ರ ಅಮ್ಮಂಗೆ ಫೋನ್ ಮಾಡ್ತಾರೆ. ಅವ್ರ ಅಮ್ಮಗೆ ಫೋನ್ ಮಾಡಿದಾಗ ಅಪ್ಪನ ಜೊತೆ ಮಾತಾಡಬೇಕಂತ ಹೇಳ್ತಾರೆ. ನನಗೆ ಗೊತ್ತಿರೋಬ್ರು ಸ್ಟೇಷನಲ್ಲಿದ್ದಾರೆ, ನಿಮಗೆ ಕಮಿಷ್ನರ್ ಗೊತ್ತಲ್ಲ, ಸಹಾಯ ಮಾಡಿ ಅಂತ ಕೇಳ್ತಾರೆ. ಯಾರು, ಯಾವ ಸ್ಟೇಷನಲ್ಲಿದ್ದಾರೆ ಅಂತ ಹೇಳಿ ಅಂತ ಹೇಳ್ತಾರೆ. ಅದೆಲ್ಲ ಹೇಳೋಕ್ಕಾಗಲ್ಲ, ಹಾಗೆ ಸಹಾಯ ಮಾಡಿ ಅಂತ ಹೇಳ್ತಾರೆ. ಹಾಗೆ ಹೇಳಿದೆ, ನಾನು ಯಾರನ್ನ ಬಿಡಿಸಿ ಅಂತ ಹೇಳಬೇಕು ಅಂತ ಕೇಳ್ತಾರೆ. ಆಗ ಸೂರ್ಯ ಅವ್ರದ್ದೇನು ತಪ್ಪಿಲ್ಲ, ಅವ್ರು ತುಂಬ ಒಳ್ಳೆಯವರು, ಸಹಾಯ ಬೇಕು ಅಂತ ಹೇಳ್ತಾರೆ. ಅವನಿಗೆ ಮಾತ್ರ ಸಹಾಯ ಮಾಡಲ್ಲ, ಇನ್ನೂ ಬೇಕಾದರೆ ಹಾಕೊಂಡು ತದಕಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ತಾರೆ. ನಿಮ್ಮ ಹತ್ರ ಬಂದು ಸಹಾಯ ಕೇಳಿದ್ನಲ್ಲ, ನಂದೇ ತಪ್ಪು ಅಂತ ಹೇಳಿಬಿಟ್ಟು, ತುಂಬ ಥ್ಯಾಂಕ್ಸ್ ಹೇಳೋ ನಿನ್ನ ಗಂಡಂಗೆ ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾಳೆ ಶ್ರುತಿ. ಆಗ ಶ್ರುತಿ ಆರಾಮ, ಒಳ್ಳೆಯ ಅವಕಾಶ ಸಿಗ್ತಲ್ಲ ನಮಗೆ, ಏನು ಮಾಡಬೇಕು ಅಂತ ನನಗೆ ಗೊತ್ತು ಅಂತ ಹೇಳಿಬಿಟ್ಟು ಖುಷಿ ಪಡ್ತಾರೆ. ಇಲ್ಲಿ
ಸೂರ್ಯಂಗೆ ಹೊರಗಡೆ ಬಿಡೋದೇ ಇಲ್ಲ, ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು. ಆಗ ಸೂರ್ಯ ನೀವಿಬ್ಬರು ಮನೆಗೆ ಹೋಗಿ ನಾಳೆ ಬೆಳಗಾಗೋಷ್ಟರಲ್ಲಿ ನಾನು ಬಿಟ್ಬಿಡ್ತಾರೆ, ಏನು ಯೋಚನೆ ಮಾಡಬೇಡಿ ಅಂತ ಹೇಳಿಬಿಟ್ಟು ಸೂರ್ಯ ಮತ್ತು ಮಂಜನ್ನ ಮೀನಾ ಮತ್ತು ಮಂಜನ್ನ ಕಳಿಸ್ಕೊಡ್ತಾನೆ. ಇಲ್ಲಿ ಮನೇಲಿ ಯಾರಿಗೂ ವಿಷಯ ಹೇಳಬೇಡಿ ಅಂತ ಹೇಳಿ ಕಳಿಸಿರ್ತಾನೆ. ಆದರೆ ಮೀನಾ ಮನೆಗೆ ಬಂದಾಗ ಶಾಂತಿ ಗರಂ ಆಗಿರ್ತಾಳೆ. ಯಾಕೆ ಇಷ್ಟು ಲೇಟು ಅಂತ ಕೇಳಿದಾಗ ಹೂ ಕಟ್ಟೋದಿತ್ತು ಅದಕ್ಕೆ ಲೇಟ್ ಆಯಿತು ಅಂತ ಹೇಳ್ತಾರೆ. ಸರಿ ನಿನ್ನ ಗಂಡ ಎಲ್ಲಿ ಅಂತ ಹೇಳ್ತಾರೆ. ಅವ್ರು ಯಾವುದೋ ಟ್ರಿಪ್ ಮೇಲೆ ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಟ್ರಿಪ್ಪಿಗೆ ಹೋಗಿದ್ದಾನೋ ಪೊಲೀಸ್ ಸ್ಟೇಷನಲ್ಲಿದ್ದಾನೋ ಅಂತ ಕೇಳ್ತಾರೆ. ಕುಡಿದ್ಬಿಟ್ಟು ಗಲಾಟೆ ಮಾಡಿಬಿಟ್ಟು ಪೊಲೀಸ್ ಸ್ಟೇಷನಲ್ಲಿದ್ದಾನ ಅಂತ ಬೈತಾರೆ. ಆಗ ರಂಗನಾಥ್ ಏನಮ್ಮ ಇವಳು ಹೇಳ್ತಾ ಇರೋದು ಅಂತ ಕೇಳ್ತಾರೆ. ಹ್ಞೂ ರೀ ಅವ್ನು ಗಲಾಟೆ ಮಾಡ್ಕೊಂಡು ಪೊಲೀಸ್ ಸ್ಟೇಷನಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ದೊಡ್ಡ ಬಿಸ್ನೆಸ್ ಮ್ಯಾನ್ ಮನೇಲಿ ಇರೋ ಇಂಥದ ಇವ್ರಿಗೆ ಗಂಡ ಹೆಂಡ್ತಿದ್ದು ಒಂದು ಒಳ್ಳೆ ಕಾಟ, ಇವರಿಬ್ಬರನ್ನ ಪೊಲೀಸ್ ಸ್ಟೇಷನ್ಗಲ್ಲ ಹುಚ್ಚಾಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸ್ಬೇಕು ಅಂತೆಲ್ಲ ಮನೋಜ ಸಿಕ್ಕಾಪಟ್ಟೆ ಮಾತಾಡ್ತಾ ಇರ್ತಾನೆ. ಆಗ ಕೋಪ ಮಾಡಿಕೊಂಡು ಮೀನಾ ಅಲ್ಲೇ ಇದ್ದ ಟೇಬಲ್ಗೆ ಓದಿತಾಳೆ. ಆಗ ಎಲ್ಲರೂ ಶಾಕ್ ಆಗ್ತಾರೆ. ಏನೇ ನೀನು ಭಾಳ ದಿಮಾಕ್ ಮಾಡ್ತಾ ಇದೀಯಾ, ಎಲ್ಲರ ಮೇಲೂ ದರ್ಪ ತೋರಿಸ್ತಾ ಇದ್ದೆ, ನಿಮ್ಮ ಅಪ್ಪ ತಂದಿಟ್ಟಿದ್ದಾನ ಅಂತ ಶಾಂತಿ ಬೈತಾಳೆ. ಹೇಳಬೇಕು ಅಂತಿದ್ದೆ ಅತ್ತೆ, ಆದರೆ ಆಗಲಿಲ್ಲ ಅಂತ ಹೇಳ್ತಾರೆ. ಏನೇನು ಮಾಡ್ಕೊಂಬರ್ತೀರ, ಏನು ಕಾರಣಕ್ಕೆ ಹೋಗಿದ್ದಾನೆ ಅವನು, ಕುಡಿದು ಯಾರ ಜೊತೆ ಗಲಾಟೆ ಮಾಡ್ಕೊಂಡಿದ್ದಾನೆ ಅಂತೆಲ್ಲ ಬೈತಾರೆ. ಆಗ ರಂಗನಾಥ್ ಅವ್ರನ್ನ ತಡೆದ್ಬಿಟ್ಟು ಅಮ್ಮ ತಾಯಿ ಏನಾಯಿತು ಹೇಳು ಅಂತ ಕೇಳ್ತಾರೆ. ಆಗ ಮೀನಾ ನಡೆದಿರೋದನ್ನು ಹೇಳ್ತಾರೆ. ಕಾಲೇಜ್ ಅಟೆಂಡೆನ್ಸ್ ಶಾರ್ಟೇಜಿಂದ ಇದಕ್ಕೋಸ್ಕರ ಹೀಗೆಲ್ಲ ಮಾಡಿದ್ವಿ ಅಂತ ಹೇಳ್ತಾರೆ. ಆಗ ರಂಗನಾಥ್ಗೂ ಬೇಜಾರಾಗಿ ಅಟೆಂಡೆನ್ಸ್ ಶಾರ್ಟೇಜ್ ಆದರೆ ಅದನ್ನು ಬೇರೆ ರೀತಿಯಲ್ಲಿ ಕೇಳ್ಬೋದಿತ್ತು, ಪ್ರಿನ್ಸಿಪಲ್ಗೆ ಹೋಗಿ ರಿಕ್ವೆಸ್ಟ್ ಮಾಡ್ಬೋದಿತ್ತು, ಮನೆ ಹಿರಿಯ ನಾನು ಇರಲಿಲ್ವಾ, ನಾನೇನಾದರೂ ಒಂದು ಉಪಾಯ ಹೇಳ್ತಿದ್ದೆ, ಅದನ್ನು ಬಿಟ್ಟು ನೀವು ಈ ಥರ ಮಾಡಿದ್ದು ತಪ್ಪು ತಾಯಿ ಅಂತ ಹೇಳ್ತಾನೆ. ಇದನ್ನೆಲ್ಲ ಮಾಡೋದಕ್ಕೂ ಮುಂಚೆ ಒಂದು ಸಲ ನಮ್ಮನ್ನು ಕೇಳಬೇಕು ಅಂತ ನಿಮ್ಗೆ ಅನಿಸಿಲ್ವಾ, ನಿಮ್ಗೆ ನಡವಳಿಕೆ ನನಗೊಂಚೂರು ಇಷ್ಟ ಆಗಲಿಲ್ಲ, ನೀವೇನು ಮನೆಯಲ್ಲಿ ಹಿರಿಯರು ಅನ್ನೋದಕ್ಕೆ ಬೆಲೆನೇ ಇಲ್ವಾ, ನಾನು ನಿಮ್ಮ ಮನೇಲಿ ಅಷ್ಟೊಂದು ಧೋರಣೆ ಆಗಿಬಿಟ್ಟಿದ್ದೀನ, ಈ ಮನೆಯಲ್ಲಿ ನಾನು ಇರೋದಕ್ಕೆ ಒಂಚೂರು ನಿಮಗೆ ಇಷ್ಟ ಇಲ್ವಾ ಅಂತೆಲ್ಲ ತುಂಬ ಬೇಜಾರಲ್ಲಿ ಮಾತಾಡ್ತಾನೆ. ಹೊರಟೋಗ್ಬಿಡ್ತಾನೆ ರಂಗನಾಥ್. ಆಗ ಶಾಂತಿ ಹೋಗೋ ಈ ಸೂರ್ಯೋದಯ ಆಗ್ತಿದೆಯಾ ನೋಡು ಅಂತ ಹೇಳ್ತಾರೆ. ರಾತ್ರಿ 10:30 ಯಾವ ಥರ ಸೂರ್ಯೋದಯ ಅಮ್ಮ ಅಂತ ಹೇಳಿ ಮನೋಜ ಬೈತಾನೆ. ಮತ್ತು ನಿಮ್ಮ ಅಪ್ಪ ಮಾತಾಡ್ತಿರೋ ಮಾತು ನೋಡಿದರೆ ಹಾಗೆ ಅನಿಸುತ್ತೆ ಅಂತ ಹೇಳಿಬಿಟ್ಟು ಶಾಂತಿ ಅಂತಾಳೆ. ಆಗ ಶ್ರುತಿಗೂ ಕೂಡ ಗೊತ್ತಾಗುತ್ತೆ, ಶ್ರುತಿಯವ್ರ ಅಮ್ಮನಿಂದನೇ ಶಾಂತಿಗೆ ವಿಷಯ ಗೊತ್ತಾಗಿರೋದು ಅಂತ. ಆಗ ಮನೋಜನ್ನು ಕೋಪ ಮಾಡಿಕೊಂಡು ನಡಿ ಶ್ರುತಿ ನೀನು ನಿಮ್ಮ ಅಮ್ಮನೂ ಅಂತ ಹೇಳಿಬಿಟ್ಟು ಇವನಿಗೆ ರವಿ ಎಳ್ಕೊಂಡು ಹೋಗ್ತಾನೆ. ಇಲ್ಲಿ ಮನೋಜ ಮತ್ತು ರೋಹಿಣಿ ಕೂಡ ಹೊರಟೋಗ್ತಾರೆ. ಏನು ಮಾಡ್ತಿರೋ ಏನೋ ಮಾಡಿ ಅಂತ ಹೇಳಿಬಿಟ್ಟು ಶಾಂತಿ ಕೂಡ ಮೀನಾಗೆ ಬೈದ್ಬಿಟ್ಟು ಹೊರಟೋಗ್ತಾಳೆ. ಮೀನಾ ತುಂಬ ಬೇಜಾರಲ್ಲಿ ಅಳ್ತಾ ನಿಂತಿರ್ತಾಳೆ. ಬೆಳಗಾಗುತ್ತೆ. ಕನಕ ಮತ್ತು ಮಂಜ ಪೊಲೀಸ್ ಸ್ಟೇಷನ್ ಹತ್ರ ಬಂದು ನಿಂತಿರ್ತಾರೆ. ನೀವು ಯಾವಾಗ ಬಂದ್ರಿ ಅಂತ ಕೇಳ್ತಾರೆ. ಈಗಷ್ಟೇ ಬಂದ್ವಿ ಅಕ್ಕ ಅಂತ ಹೇಳ್ತಾರೆ. ಮತ್ತು ಅಮ್ಮ ಹೇಳಿಲ್ಲ ತಾನೇ ಅಂತಾರೆ. ಇಲ್ಲ ಅಕ್ಕ ಹೇಳಿಲ್ಲ, ಇವನು ಅಟೆಂಡೆನ್ಸ್ ಶಾರ್ಟೇಜ್ ಆಗಿರೋದನ್ನೇ ಹೇಳಿಲ್ಲ, ಇನ್ನು ಇದನ್ನು ಹೇಳ್ತಾನೆ, ನಾವೇ ಅಮ್ಮ ಅಂಗಡಿಗೆ ಹೋದ್ಮೇಲೆ ಇಬ್ಬರು ಬಂದುಬಿಟ್ವಿ ಅಂತ ಹೇಳ್ತಾಳೆ ಕನಕ. ಸರಿ ನಡೀರಿ ಒಳಗೆ ಹೋಗೋಣ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಇನ್ಸ್ಪೆಕ್ಟರ್ ಬಂದಿರ್ತಾರೆ. ಇನ್ಸ್ಪೆಕ್ಟರ್ ಸರ್ ನಾನು ಅವ್ರ ಹೆಂಡತಿ ಅಂತ ಹೇಳಿದಾಗ ಹ್ಞೂ ಬಾರಮ್ಮ, ನೀನೆ PC ನಡೆದಿರೋ ವಿಷಯ ಎಲ್ಲ ಹೇಳಿದರು, ಆದರೂ ಕಾಲೇಜ್ ಅಟೆಂಡೆನ್ಸ್ ವಿಚಾರಕ್ಕೆ ಈ ಥರ ಎಲ್ಲ ಮಾಡಿದ್ದು ತಪ್ಪಲ್ವಾ, ಪಬ್ಲಿಕಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ದು ತಪ್ಪಲ್ವಾ, ಪ್ರಿನ್ಸಿಪಲ್ನ ಹೋಗಿ ರಿಕ್ವೆಸ್ಟ್ ಮಾಡಬೇಕಿತ್ತು ಅಂತ ಹೇಳ್ತಾರೆ. ಹೌದು ಮೇಡಮ್ ತಪ್ಪಾಗೋಯಿತು, ಅವ್ರನ್ನ ಕೇಳ್ಕೊಂಡ್ವಿ, ಅವ್ರನ್ನ ಮಾತಾಡೋಕ್ಕೆ ಸಿಗಲಿಲ್ಲ, ಅದಕ್ಕೆ ಅವ್ರ ಮನ ಒಲಿಸೋದಕ್ಕೆ ಈ ಥರ ಮಾಡಿಬಿಟ್ವಿ, ಇನ್ಮೇಲೆ ಹೀಗೆ ಮಾಡಲ್ಲ, ತಪ್ಪಾಯಿತು ಅಂತ ಹೇಳ್ತಾರೆ. ಸರಿ ಆಯಿತು ಬಿಟ್ಟು ಕಳಿಸಿ ಅವರನ್ನು ಅಂತ ಹೇಳಿಬಿಟ್ಟು ಇನ್ಸ್ಪೆಕ್ಟರ್ ಹೇಳ್ತಾರೆ. ಸೂರ್ಯನ ಕರ್ಕೊಂಡು ಮೀನಾ ಮನೆಗೆ ಹೋಗ್ತಾಳೆ. ಇಲ್ಲಿ ಮನೋಜ ಏನೋ ತುಂಬ ತಲೆ ಕೆಮ್ತಾ ಬಂದಿರ್ತಾನೆ. ಅದಕ್ಕೆ ಶಾಂತಿ ಅವನಿಗೆ ಶುಂಠಿ ಬೆಳ್ಳುಳ್ಳಿ ಹಾಕಿ ಬಟ್ಟೆಲಿ ಕಟ್ಕೊಬಂದ್ಕೊಡು, ಬಿಸಿ ಬಿಸಿ ಕಾಫಿ ಮಾಡ್ಕೊಬಂದ್ಕೊಡು ಅಂತ ಹೇಳ್ತಾರೆ. ನಾನು ಯಾಕೆ ಮಾಡ್ಕೊಬಂದ್ಕೊಡ್ಬೇಕು, ನೀವು ಇಲ್ವಾ ಅದನ್ನು ಮಾಡ್ಕೊಡೋದಕ್ಕೆ, ಇಲ್ವಾ ಅವ್ರ ಹೆಂಡ್ತಿಗೆ ಗೊತ್ತಿಲ್ವಾ ಅವ್ರನ್ನ ಕಾಳಜಿ ಮಾಡೋದಕ್ಕೆ ಅಂತ ಹೇಳಿ ಮೀನಾ ಫುಲ್ ರೆಬಲ್ ಆಗ್ತಾಳೆ. ಆಗ ಯಾಕೆ ಹೇಳಿದ ಮಾತು ಕೇಳಿಲ್ಲ ಅಂದರೆ ಅಥವಾ ಮಾಡ್ಕೊಂಬಂದು ಕೊಟ್ಟಿಲ್ಲ ಅಂದರೆ ನಿನಗೆ ಸರಿಯಾಗಿ ಹಬ್ಬ ಮಾಡ್ತೀನಿ ಅಂತ ಮನೋಜ್ ಹೇಳಿದಾಗ ಕೋಪ ಮಾಡ್ಕೊಂಡು ಮೀನಾ ಒಳಗಡೆ ಇರೋ ಬೆಲ್ಟ್ನ ತೊಗೊಂಬಂದು ಮನೋಜಂಗೆ ಸರಿಯಾಗಿ ಬಾರಿಸ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗಿದೆ. ಇವತ್ತಿನ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.